ನಮ್ಮ ವಸ್ತುಗಳು ಹಾಗೆ ಇವೆ. ಇದು ಪವಾಡವೇ ಸರಿ. ಹೌದೌದು, ಇದು ಪವಾಡವೇ ಸರಿ. ಈ ದ್ವೀಪದ ಮಹಾರಾಜ ಯಾರು? ಯಾರು? ನೀವೇ ಮಹಾರಾಜನೇ, ನೀವೇ. ಹೌದು, ನೀವೇ ಮಹಾರಾಜ. ಇವರೇ ಮಂತ್ರಿ. ನಾನು ನಿಮ್ ಸೇವಕ. ಬನ್ನಿ ಬನ್ನಿ ಮುಂದೆ ಸಾಗುವ, ಹಾಡುತ್ತ ಕುಣಿಯುತ್ತ ನಡೆಯುವ, ನಾವು ಕಲಿತ ಜೀವನ ಪಾಠವ ಕೂಗಿ ಕೂಗಿ ಜನಕ್ಕೆ ಹೇಳುವ. ಇಷ್ಟು ಕೆಟ್ಟ ಜನ ಇದ್ದಾರೆ. ಕೆಟ್ಟ ಜನರು ಇರುವುದಿಲ್ಲ, ಅವರ ಆಲೋಚನೆಗಳು ಕೆಟ್ಟದಾಗಿತ್ತು. ಅದು ಅವರನ್ನು ಕೆಟ್ಟದಾಗಿ ಬದುಕುವಂತೆ ಮಾಡಿತ್ತು. ನಾನು ಈ ಅವಸ್ಥೆಗಳನ್ನು ವಿರೋಧಿಸುತ್ತೇನೆ ಎಂದು ತಿಳಿದು ನನ್ನನ್ನು ಭ್ರಷ್ಟನನ್ನಾಗಿ ಮಾಡಿ ರಾಜ್ಯದಿಂದ ಹೊರಗಿಡಲು ಯೋಜನೆ ನಡೆಸಿದರು. ಅವರಿಗೆ ನನ್ನನ್ನು ಕೊಲ್ಲುವ ಸಾಧ್ಯತೆ ಇರಲಿಲ್ಲ ಮಗಳೇ. ಅದು ನನ್ನ ಪ್ರೀತಿಯ ಪ್ರಜೆಗಳು ಒಪ್ಪುತ್ತಿರಲಿಲ್ಲ. ರಾತ್ರೋರಾತ್ರಿ ನಮ್ಮಿಬ್ಬರನ್ನು ಹಡಗಿನಲ್ಲಿಟ್ಟು ಈ ನಡು ಸಮುದ್ರಕ್ಕೆ ನೂಕಿಬಿಟ್ಟರು. ಅಂತ ಸುವರ್ಣಯುಗದ ರಾಜ್ಯದ ರಾಜ ಕೊತ್ತಂಬರಿ ಬೀಜ. ಗೋಂಬಲ, ಗೋಂಬಲ, ಗೋಂಬಲ. ವೈಟ್ ಪೇಪರ್ ಮೀಡಿಯಾಗೆ ಹಾರ್ದಿಕ ಸ್ವಾಗತ. ಇವತ್ತು ನಾವು ಈ ಒಂದು ಮಾಯಾದೀಪ ಎಂಬ ನಾಟಕದಲ್ಲಿ ಅಟೆಂಡ್ ಆಗಿದ್ವಿ. ಈ ನಾಟಕದ ಬಗ್ಗೆ ವೀಕ್ಷಕರು ಆದ ಜೊತೆಗೆ ಒಬ್ಬ ನಟಿಯಾದವರ ಬಗ್ಗೆ ಮುಖ್ಯವಾಗಿ ನಾಟಕ ಹೇಗೆ ಅನಿಸ್ತದೆ? ನಾಟಕ ಸೂಪರ್ ಆಗಿತ್ತು. ನಾನು ಸುಮಾರು 5 ನಾಟಕಗಳು ನಂದು ರಿಲೀಸ್ ಆಗಿದೆ. ಎಲ್ಲ ಹೌಸ್ಫುಲ್ ಶೋಸ್ ಓಡ್ತಾ ಇದೆ. ನಂದು ಎಲ್ಲೋ ಒಂದು ಟಿಕೆಟ್ ಸಿಗ್ಬೇಕು ಅಂದ್ರೆ ಹಿಂದಿನ ದಿನಾನೇ ಬುಕ್ ಮಾಡ್ಬೇಕು, ಆ ತರ ಓಡ್ತಾ. ನಾನು ಹಾಸ್ಯದ ಪ್ರಕಾರದಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂದ್ರೆ ಲೇಡೀಸ್ ನಾಟಕ ಬರೆಯೋರು, ಅದು ಹಾಸ್ಯ ನಾಟಕ ಬರೆಯೋರು ಇಲ್ವೇ ಇಲ್ಲ ಅಂತ ನನ್ಗೆ ತುಂಬಾ ಇಲ್ಲಿ ಕಮ್ಮಿ. ಬೆರಳೆಣಿಕೆ ಅಷ್ಟು ಜನ ಇದಾರೆ. ನಾನು ಕತೆ ಬರ್ದೆ, ಸುಮಾರು 50-60 ಕತೆ ಬರ್ದೆ, 500ಕ್ಕೂ ಮೇಲೆ ಕವನ ಬರ್ದಿದ್ದೀನಿ. ಎಲ್ಲ ಆದ್ಮೇಲೆ ನಂಗೆ ಅನ್ನಿಸ್ತು ಡಿವಿಯೇಟ್ ಮಾಡ್ಕೊಂಡು ನಾನು ಸಾಹಿತ್ಯ ಲೋಕಕ್ಕೆ ಬಂದಿದ್ದೆ ಆಫ್ಟರ್ 60s. ಐ ವಾಸ್ ವರ್ಕಿಂಗ್ ಫಾರ್ SBI. 30 years ವರ್ಕ್ ಮಾಡಿದ್ಮೇಲೆ ನಾ ಸಾಹಿತ್ಯ ಲೋಕಕ್ಕೆ ಬಂದಿದ್ದು. ಸಾಹಿತ್ಯ ಲೋಕದಲ್ಲಿ 60 ವರ್ಷ ಆದ್ಮೇಲೆ ನಾನು ಗುರ್ತಿಸ್ಕೋಬೇಕು ಅಂದ್ರೆ ಯಾರು ಕೆಲಸ ಮಾಡದೇ ಇರೋ ಪ್ರಕಾರದಲ್ಲಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೆ. ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಆಲ್ಮೋಸ್ಟ್ ಇವಾಗ ಎಲ್ಲರಿಗೂ ನಾನು ಲೈಮ್ ಲೈಟ್ ಬಂದಿದ್ದೀನಿ. ನನ್ನ ಬಗ್ಗೆ ಒಬ್ರು ರಿಸರ್ಚ್ ಸಹ ಮಾಡ್ತಾ ಇದ್ದಾರೆ. ಹಾಸ್ಯ ನಾಟಕದಲ್ಲಿ ಯಾರು ವರ್ಕ್ ಮಾಡಿಲ್ಲ, ನೀವು ಮಾಡಿದೀರಾ ಅಂತ ತಗೊಂಡ್ ಮಾಡ್ತಾ ಇದಾರೆ. 8 ವರ್ಷದಲ್ಲಿ ಇಷ್ಟು ಅಚೀವ್ ಮಾಡೋದು ಅಷ್ಟು ಈಸಿ ಕೆಲಸ. ಅದು 60 ನಂತರ ಅಂದ್ರೆ ತುಂಬಾ ಎನರ್ಜೆಟಿಕ್. ಹೌದು. ಇವತ್ತಿನ ಯುವ ಪೀಳಿಗೆಗೆ ನಾಟಕಕ್ಕೆ ಹೇಗೆ ಸೆಳೀತೀರಾ? ಏನನ್ನ ನೀವು ಅವರಿಗೆ ಕೊಡ್ತೀರಾ? ಅವ್ರು ಬರ್ಬೇಕು ಸಿನಿಮಾ ಅನ್ನ ಬಿಟ್ಟು, ಅಂದ್ರೆ ಥಿಯೇಟರ್ ಬಿಟ್ಟು ಈ ತರ ನಾಟಕಕ್ಕೆ ಅವರನ್ನ ಹೇಗೆ ಸೆಳೀತೀರಾ? ಹೇಗೆ ಸೆಳಿತೀವಿ ಅಂದ್ರೆ, ಇವಾಗ ನಾಟಕ ಮಾಡೋದ್ರಿಂದ ನಮ್ಗೆ ನೋಡೋದ್ರಿಂದ ಖುಷಿ ಸಿಗಂಗೆ ಮಾಡಂಗಿರೋ ಖುಷಿ ಸಿಗುತ್ತೆ. ನಾವು ನಟನೆ ಮಾಡಿರೋ ಒಂದು ಡ್ರಾಮಾದಲ್ಲಿ
ಖಂಡಿತ ಅದರಿಂದ ವಿಲ್ ಗೆಟ್ ಸಮ್ ಎನರ್ಜಿ, ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಮ್ಮ ಮೈಂಡ್ ಅಲ್ಲಿ. ಆಮೇಲೆ ಜೀವನನ ಎದುರಿಸೋ ಶಕ್ತಿ ಕೊಡುತ್ತೆ. ಯಾವಾಗ್ಲೂ ಯಾವ ಕಲೆನೇ ಆಗ್ಬೋದು, ಡ್ರಾಮಾ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಹಾಡಾಗ್ ಹತ್ಕೊಂಡು ಹಾಡು ಹೇಳಕ್ಕಾಗತ್ತಾ? ಇಲ್ಲ ಅಲ್ವಾ? ಆಮೇಲೆ ಹತ್ಕೊಂಡು ಡ್ಯಾನ್ಸ್ ಮಾಡಕ್ಕಾಗತ್ತಾ? ಇಲ್ಲ. ಆಮೇಲೆ ಈ ಡ್ರಾಮಾದಲ್ಲಿ ಮಾಡಿರೋರೆಲ್ಲ ಆ ಕ್ಯಾರೆಕ್ಟರ್ ಸರಿಯಾಗಿ ಆಕ್ಟ್ ಮಾಡ್ಬೇಕು. ಅವ್ರ ಮನೇಲಿ ದುಃಖ ಇರುತ್ತೋ ಸಂತೋಷ ಇರುತ್ತೋ ಏನಾದ್ರು ಇರ್ಬೋದು, ಬಟ್ ವೆನ್ ದೇ ಕಮ್ ಟು ದ ಸ್ಟೇಜ್ ದೇ ಶುಡ್ ಬಿಕಮ್ ಎ ಆಕ್ಟರ್ ಆಫ್ ದಟ್ ಕ್ಯಾರೆಕ್ಟರ್. ಅದರಿಂದ ಇದು ನಮ್ಗೆ ನಿಜವಾಗ್ಲೂ ಆಕ್ಚುಲಿ ನಾಟಕ ರಂಗನೇ ನಮಗೆ ನಿಜವಾದ ಲೈಫ್ ನ ಕಲ್ಸೋದು. ನಿಜ ಜೀವನದಲ್ಲಿ ಹೇಗಿರ್ಬೇಕು ನಾವು ಅಂತ ನಾಟಕ ರಂಗದಿಂದಾನೇ ಕಲ್ತು ತುಂಬಾ ಇಂಪ್ರೂವ್ ಆದವ್ರು ಇದ್ದಾರೆ. ಎಲ್ಲಾರು ಅದಕ್ಕೆ ಸೀರಿಯಲ್ಗೆ ಹಾರ್ತಾರೆ. ನನಗೂ ಸೀರಿಯಲ್ ಬರ್ಕೊಡಿ ಅಂತೆಲ್ಲ ಆಫರ್ ಬಂದಿತ್ತು. ನಾನು ನನ್ನ ಪಿಕ್ಚರ್ಗೂ ರಿಟರ್ನ್ ಸ್ಕ್ರಿಪ್ಟ್, ಅದು ದಸರಾ ಫಿಲ್ಮೋತ್ಸವದಲ್ಲೂ ಸೆಲೆಕ್ಟ್ ಆಗಿ ವೆರಿ ಗುಡ್. ಅಲ್ಲೂ ಪ್ರದರ್ಶನ ಕಂಡಿದೆ. ಇವಾಗ ಅವಾರ್ಡ್ಸ್ ಹೋಗ್ತಾ ಇದೆ, ಚಿಣ್ಣರ ಕ್ರಾಂತಿ ಅಂತ. ಅದ ಪಿಕ್ಚರ್ಗೂ ಬರ್ದಿದ್ದೀನಿ. ಐ ಥಿಂಕ್ ಐ ವಾಸ್ ಅ ಫಸ್ಟ್ ಲೇಡಿ ಟು ರೈಟ್ ಫಾರ್. ಯಾಕಂದ್ರೆ ಪಿಕ್ಚರ್ ಫೀಲ್ಡ್ಗೂ ಯಾರು ಹೋಗ್ತಾ ಇಲ್ಲ, ಲೇಡೀಸ್ ತುಂಬಾ ಕಮ್ಮಿ ಜನ ಹೋಗ್ತಾರೆ, ಹೋಗ್ತಾನೆ ಇಲ್ಲ ಅಂತ ಹೇಳ್ಬೋದು. Last question. What do you expect from government to help such a ಖಂಡಿತ ಡ್ರಾಮಾ ಇದಕ್ಕೆ ನಾಟಕ ರಂಗಕ್ಕೆ ಗೌರ್ಮೆಂಟ್ನವರು ಫಂಡ್ಸ್ ಕೊಡ್ಬೇಕು ಫಸ್ಟ್ ಆಫ್ ಆಲ್. ಅದು ಸ್ವಲ್ಪ ದಿನ ಆಗಿ ರಿಜಿಸ್ಟರ್ ಆದ್ಮೇಲೆ ಕೊಡ್ತಾರೆ, ಇಲ್ಲ ಅನ್ನಲ್ಲ. ಬಟ್ ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಫಂಡ್ಸ್ ಬಂದ್ರೆ ಎಲ್ಲಾ ತಂಡಗಳು ಇಂಪ್ರೂವ್ ಆಗುತ್ತೆ. ಅವರು ಇದನ್ನ ಎಷ್ಟೋ ಸತಿ ಅವರು ಬೇರ್ ಮಾಡಕ್ಕಾಗದೆ ಚಾರ್ಜಸ್ ಬಿಟ್ಬಿಡ್ತಾರೆ ಮಾಡೋದನ್ನ. ಆತರ ಆಗ್ಬೋದು. ಇಲ್ಲಿ ನೋಡಿ 25 ಜನನು ಅವರು ಕೋಆರ್ಡಿನೇಟ್ ಮಾಡ್ಕೊಂಡು ಲೈವ್ ಮ್ಯೂಸಿಕ್ ಇಟ್ಕೊಂಡಿದ್ದಾರೆ. ಅದೆಲ್ಲ ಇಟ್ಕೊಂಡು ಮಾಡೋದು ಎಷ್ಟು ಕಾಸ್ಟ್ಲಿ ಇರುತ್ತೆ ಅದನ್ನ ಇಮ್ಯಾಜಿನ್. ಅದು ಏನು ನಟರು ಯಾರು ತಗೊಳ್ಳಲ್ಲ ದುಡ್ಡು, ಪಾಪ ಅವ್ರು ಖುಷಿಗೆ ಮಾಡ್ತಾರೆ. ಅದರಿಂದ ದೇ ಆರ್ ಮ್ಯಾನೇಜಿಂಗ್. ಅದರ್ವೈಸ್ ಖಂಡಿತ ಮಾಡಕ್ಕಾಗಲ್ಲ. ಇದು ಗೌರ್ಮೆಂಟ್ ನಿಂದ ಇನ್ನೂ ಸಾಕಷ್ಟು ಇದಕ್ಕೆ ಫಂಡ್ ಬರಬೇಕು. ಸೆಂಟ್ರಲ್ನವರು ಇದಕ್ಕೆ ಹೆಲ್ಪ್ ಮಾಡ್ತಾರೆ ಇಲ್ಲ ಅನ್ನಲ್ಲ. ಬಟ್ ಅದು ಫಂಡ್ಸ್ ರಿಲೀಸ್ ಆಗ್ಬೇಕು, ಅದು ತಂಡಕ್ಕೆ ತಲುಪಬೇಕು ಅಂತ ಹೇಳಿ. ಪರಿವಾರದವರೆಲ್ಲ ಸಮುದ್ರಕ್ಕೂ ಸತ್ತೋದ್ರು. ಸತ್ತೋದ್ರು. ಇನ್ನ ಉಳಿದಿರೋದು ನಾನು, ನಾನು, ನೀನು, 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 ನಾನು, ನಾನು. ಆಹಾಹಾ, ನಾನು ನಾನೇ, ನೀನು ನೀನೇ, ಇವನು ಇವನೇ. ನಾನು, ನೀನು, ಅವನು ಮುಂದೆ ಕೇಳು. ಈ ದ್ವೀಪಕ್ಕೆ ಮಹಾರಾಜ ಯಾರು? ಯಾರು? ನೀವೇ ಮಹಾರಾಣಿ, ನೀವೇ. ಇವತ್ತು ನನಗೆ ಆಕ್ಚುಲಿ IPL ಟಿಕೆಟ್ ಕನ್ಫರ್ಮ್ ಆಗಿತ್ತು. ನಾನು ಸ್ಟೇಡಿಯಂಗೆ ಹೋಗ್ಬೇಕಾಗಿತ್ತು. ಬಟ್ ನನ್ನ ಫ್ರೆಂಡ್ ಹೇಮಂತ್ ಅವರು ಒಂದು ನಾಟಕ ಇದೆ ಸರ್ ಬನ್ನಿ ಅಂದ್ರು. ರಿಯಲಿ ನಾನು ಹ್ಯಾಪಿ ಆಗ್ತೀನಿ, ಯಾಕೆಂದ್ರೆ ಅಲ್ಲಿ ಹೋದ್ರೆ ಇಂಥ ಒಂದು ಪರ್ಫಾರ್ಮೆನ್ಸ್ ಮಿಸ್ ಮಾಡ್ಕೋತಾ ಇದ್ದೆ. ಟ್ರೂಲಿ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್. ಎಲ್ಲ ಓಡ್ತಾ ಇತ್ತು, ಟೈಮು ಸದುಪಯೋಗ ಆಯಿತು ಅಂತ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ ಟು ಎವ್ರಿಬಡಿ, ಬೆಸ್ಟ್ ಆಫ್ ಲಕ್ ಫಾರ್ ಯುವರ್. ನನ್ನ ಹೆಸರು ಶ್ರೇಯಸ್. ನಾನು ಫರ್ಡಿನೆಂಡ್ ಅನ್ನೋ ಪಾತ್ರನ ನಿರ್ವಹಿಸಿದ್ದೀನಿ. ಫರ್ಡಿನೆಂಡ್ ಅನ್ನೋ ಪಾತ್ರ ಶೃಂಗಾರ ಭರಿತವಾದ ಒಂದು ಪಾತ್ರ. ಅದನ್ನ ಅದಕ್ಕೆ ನ್ಯಾಯ ಒದಗಿಸಿದ್ದೀನಿ ಅಂತ ನನ್ನ ಅನಿಸಿಕೆ. ಒಟ್ಟಾರೆ ಈ ನಾಟಕ ಮಾಡೋದ್ರಲ್ಲಿ ನನಗೆ ತುಂಬಾ ಸಂತೋಷ ಸಿಕ್ಕಿದೆ. ಇವತ್ತಿನ ಯುವಕರಿಗೆ ಈ ಮತ್ತೆ ನಾಟಕದ ಕಡೆಗೆ ಹೇಗೆ ಆಕರ್ಷಣೆ ಮಾಡೋದು ನೀವು ಒಂದು ಕ್ಲೂ ಮ್ಯಾಟ್ ಕೊಡ್ತೀರಾ? ಯಾಕೆಂದ್ರೆ ಸಿನಿಮಾ ರಂಗಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದೆ ಇವತ್ತಿನ ಯುವ ಪೀಳಿಗೆ. ಅದಕ್ಕೆ ಮತ್ತೆ ನಾಟಕಕ್ಕೆ ಹೇಗೆ ಆಕರ್ಷಣೆ ಮಾಡಬಹುದು? ನನ್ನ ಪ್ರಕಾರ ನಾಟಕ ಪ್ರಯೋಗಗಳಿಂದ ನಾಟಕಕ್ಕೆ ಸೆಳಿಬಹುದು ಅಂತ ನನ್ನ ಅನಿಸಿಕೆ. ಅದೇ ನಾಟಕಗಳನ್ನ ಮತ್ತೆ 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 ಮಾಡ್ತಾ ಇದ್ರೆ ಜನಕ್ಕೆ ಬೋರ್ ಆಗತ್ತೆ. ಪ್ಲಸ್ ಸಿನಿಮಾ ಸ್ವಲ್ಪ ಎಂಟರ್ಟೈನಿಂಗ್ ಆಗಿದೆ ಅಂತ ಹೊಸ ಹೊಸ ಪ್ರಯೋಗಗಳು ತರ್ತಾ ಇದ್ರೆ, ಹೊಸ ಹೊಸ ನಾಟಕಗಳ ಮಾಡ್ತಾ ಇದ್ರೆ ಜನ ಆಟೋಮೆಟಿಕ್ ಆಗಿ ಬರ್ತಾರೆ ಅಂತ. ನಮಸ್ಕಾರ, ವೈಟ್ ಪೇಪರ್ ಮೀಡಿಯಾಗೆ ಹಾರ್ದಿಕ ಸ್ವಾಗತ. ನನ್ನ ಪಾತ್ರದ ಬಗ್ಗೆ ಹೇಳ್ಬೋದಾ? ನನ್ನ ರಿಯಲ್ ನೇಮ್ ಖುಷಿ. ನಾನು ಈ ನಾಟಕದಲ್ಲಿ ಮಿರಾಂಡಾ ಪಾತ್ರ ಮಾಡಿದ್ದೀನಿ. ಮಿರಾಂಡಾ ಪ್ರಾಸ್ಪರನ ಮಗಳು, ಹಾಗೆ ಫರ್ಡಿನೆಂಡ್ ನ ಲವರ್. ಓಕೆ. ಇದು ಅಲ್ಲ ಇವಳು. ಅರೆ, ನನ್ನದೇ ಭಾಷೆ. ಈ ಭಾಷೆ ನನ್ನ ತಂದೆಯನ್ನು ನೆನೆಸುತ್ತಿದೆ. ಅವಳ ಸೌಂದರ್ಯಕ್ಕೆ ಮಾರು ಹೋಗಿದ್ದೇನೆ. ಕಾಣದ ಮಾಯೆ, ಚಂದಿರನ ಛಾಯೆ, ರಾಮನ ಬಿಲ್ಲಂತ ಚೆಲುವು, ಕಣ್ಣಲ್ಲಿ ಬಯಸುತ್ತಿದೆ ಒಲವು. ಮುಗ್ದೆ ಅವಳು ದ್ವೀಪದಲ್ಲೇ ಹುಟ್ಟಿ ಬೆಳೆದಿರುವಂತ ಹುಡುಗಿ. ಹುಟ್ಟಿದಾಗ್ಲಿಂದ ಅವಳ ಅಪ್ಪ ಮತ್ತು ಕ್ಯಾಲಿಬನ್ನ ಬಿಟ್ರೆ ಬೇರೆ ಯಾರನ್ನು ನೋಡಿರಲ್ಲ. ಸೊ ಈ ಮನುಷ್ಯರು ಹೇಗಿರ್ತಾರೆ ಅನ್ನೋ ಒಂದು ಐಡಿಯಾ ಕೂಡ ಅವಳಿಗೆ ಇರಲ್ಲ. ಎಲ್ಲ ಜನರು ಬಂದಾಗ ಅವಳಿಗೆ ತುಂಬಾ ಆಶ್ಚರ್ಯ ಆಗತ್ತೆ, ಈ ತರ ಎಲ್ಲ ಜನ ಇರ್ತಾರೆ. ಸರ್ ನಮಸ್ಕಾರ, ನನ್ನ ಹೆಸರು ದಿಲೀಪ್ BM ಅಂತ. ಇದು ಮಾಯಾದ್ವೀಪ ನಾಟಕ ನೆನಪು ತಂಡದ ಪ್ರಸ್ತುತಿ.
ಇಲ್ಲಿ ವಿಶೇಷವಾಗಿ ನಾವು ವೀಕೆಂಡ್ ನಾಟಕೋತ್ಸವ ಅಂತ ಮಾಡ್ತಾ ಇದೀವಿ. ಪ್ರತಿ ಶನಿವಾರ ಭಾನುವಾರ ಏಪ್ರಿಲ್ ಪೂರ್ತಿ ತಿಂಗಳು ಬೆಂಗಳೂರಿನ 7 ಹವ್ಯಾಸಿ ರಂಗತಂಡಗಳು ಸೇರ್ಕೊಂಡು ಪ್ರತಿ ಶನಿವಾರ ಭಾನುವಾರ ಒಂದೊಂದು ಬೇರೆ 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 ನಾಟಕಗಳನ್ನ ಮಾಡ್ತಾ ಇದೀವಿ. ಈ ನಾಟಕ ವಿಶೇಷವಾಗಿ ಬಹಳ ಹಳೆಯ ನಾಟಕ. ಸರ್ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಂತ ಕೊನೆಯ ನಾಟಕ. ಅವರು ಸಾಕಷ್ಟು ನಾಟಕಗಳನ್ನ ಬರೆದಿದ್ದಾರೆ, ಅದರಲ್ಲಿ ಕೊನೆಯ ನಾಟಕ. ಈ ನಾಟಕದ ನಂತರ ಅವರು ಸಾವನ್ನ ಪಡಿತಾರೆ, ಹಾಗಾಗಿ ಯಾವುದೋ ನಾಟಕ ಮುಂದಕ್ಕೆ ಬರ್ದಿಲ್ಲ. ಸೊ ಹಾಗಾಗಿ ಇದು ತುಂಬಾ ವಿಶೇಷವಾಗಿ ಕಾಣುವಂತ ನಾಟಕ. ನಾಟಕದಲ್ಲಿ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾರೆ. ಒಂದು ಪ್ರೀತಿ ಬಗ್ಗೆ ಆಗಿರ್ಬೋದು, ಒಂದು ದ್ವೇಷದ ಬಗ್ಗೆ, ಕ್ಷಮೆ ಬಗ್ಗೆ ಎಲ್ಲ ಮಾತಾಡ್ತಾರೆ. ಆ ನಾಟಕವನ್ನ ಇವತ್ತು ನಾವಿಲ್ಲಿ ಪ್ರಸ್ತುತಿ ಪಡಿಸಿದ್ವಿ.